ಸ್ವಾಭಿಮಾನಿ ವೇದಿಕೆ ನಿರಂತರವಾಗಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಘೋಷವಾಕ್ಯವನ್ನು ಕೊಟ್ಟಂತಹ ಚಂಪಾ ಎಂದೇ ಪ್ರಸಿದ್ಧರಾದ ಚಂದ್ರಶೇಖರ ಪಾಟೀಲರ ನೆನಪಿನ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಈ ಸುಂದರ ಸಮಾರಂಭ, ಈ ಸಮಾರಂಭದ ಕೇಂದ್ರ ಬಿಂದು ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರು. ಈ ಸುಂದರ ಸಮಾರಂಭಕ್ಕೆ ನಗರದ ವಿವಿಧ ಭಾಗಗಳಿಂದ ಮೋಡ ಮುಸುಕಿದ ಆತಂಕದ ನಡುವೆಯೂ ಕೂಡ ತಾವೆಲ್ಲ ಸಾರಾ ಗೋವಿಂದ್ ಅವರ ಅಭಿಮಾನಿಗಳು, ಚಂಪಾ ಅವರ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮಗೆ ಮೊದಲಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ರೂವಾರಿಗಳು ಸನ್ಮಾನ್ಯ ಶಂಕರ್ ಭೂಗಾರ್ ಅವರು ಮತ್ತು ಅವರ ತಂಡ, ನಾವೆಲ್ಲರೂ ಒಡಗೂಡಿ. ಮಾನ್ಯ ಶಂಕರ್ ಭೂಗಾರ್ ಅವರು ಇಂದಿನ ಕಾರ್ಯಕ್ರಮದ ಅತಿಥಿಗಳನ್ನ ವೇದಿಕೆಗೆ ಕರೆತರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತೇನೆ. ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರತಕ್ಕಂಥ ಮಾನ್ಯ ಎಸ್.ಡಿ. ಸಿದ್ದರಾಮಯ್ಯನವರು, ಮಾಜಿ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಪ್ರಶಸ್ತಿ ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಜಯಮಾಲಾ ಅವರು, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮೀನಾ ಪಾಟೀಲ ಅವರು, ಉಪ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಚಂಪಾರವರ ಮಗಳು ಕೂಡ. ಹಾಗೆಯೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿ.ಕೆ. ರಾಮೇಗೌಡ, ಅಧ್ಯಕ್ಷರು, ಕನ್ನಡ ಜನಶಕ್ತಿ ಕೇಂದ್ರ ಇವರು, ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಶಂಕರ್ ಭೂಗಾರ್ ಅವರು, ತಾವೆಲ್ಲರೂ ಕೂಡ. ಮಾನ್ಯರೇ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಕಾರ್ಯಕ್ರಮವನ್ನ ನಾಡಗೀತೆಯೊಡನೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ನಾಡಗೀತೆಗೆ ತಾವೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ. ಸಹೋದರರೇ, ಇಂದಿನ ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಿರುವಂತೆ ಒಂದು ವಿಶೇಷ ಕಾರ್ಯಕ್ರಮ. ಚಂಪಾ ಹೆಸರಿನ ಪ್ರಶಸ್ತಿ, ಸಿರಿಗನ್ನಡ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಎಂದು ಕೋರಿಕೆಯ ಮೇರೆಗೆ ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಸ್.ಡಿ. ಸಿದ್ದರಾಮಯ್ಯನವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕೇಂದ್ರ ಬಿಂದು ಪ್ರಶಸ್ತಿ ಪುರಸ್ಕೃತರು ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರು, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಪ್ರಧಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಜಯಮಾಲಾ, ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವರು ಚಂಪಾರವರ ಪುತ್ರಿ ಶ್ರೀಮತಿ ಮೀನಾ ಪಾಟೀಲ, ಉಪ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಆಗಮಿಸಿರ್ತಕ್ಕಂಥ, ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಮಾನ್ಯ ಶ್ರೀ ಸಿ.ಕೆ. ರಾಮೇಗೌಡ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯರೇ, ಈ ಕಾರ್ಯಕ್ರಮ ನಿಜಕ್ಕೂ ಹೆಮ್ಮೆ ಪಡುವಂತ ಕಾರ್ಯಕ್ರಮ. ಇವತ್ತಿನ ಸುಂದರ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸಾಕ್ಷೀಕರಿಸಲಿಕ್ಕೆ ಬಂದಿದ್ದೀರಿ. ಪ್ರಶಸ್ತಿ ಪ್ರದಾನ ಸಮಾರಂಭ ನಮ್ಮ ಚಿತ್ರಗ್ರಾಹಕರ ಕೋರಿಕೆ ಮೇರೆಗೆ ಪ್ರಶಸ್ತಿ ಪ್ರದಾನವನ್ನ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಬಂದಿರತಕ್ಕಂತ ಎಲ್ಲ ಅತಿಥಿಗಳು
ಶ್ರೀಯುತರಿಗೆ ಸನ್ಮಾನ್ಯ ಸಾರಾ ಗೋವಿಂದರು ಅವರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಹೂಗಾರ್ ಅವರು ಅವರೆಲ್ಲರೂ ಕೂಡ ಮಾನ್ಯ ಹೂಗಾರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತೇನೆ. ಕ್ಷಮೆಯಲ್ಲಿ ತಾವೆಲ್ಲರೂ ಕೂಡ ದೂರದಿಂದ ಬಂದಿದ್ದೀರಿ, ಅಭಿಮಾನಿಗಳಿದ್ದೀರಿ. ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಗೌರವ ಸಮರ್ಪಣೆ ಮಾನ್ಯ ಶ್ರೀ ಸಾರಾ ಗೋವಿಂದ್ ಅವರವರಿಗೆ, ಹಿರಿಯ ಕನ್ನಡ ಹೋರಾಟಗಾರರು. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದಲ್ಲಿ ದಿನಾಂಕ 13/7/1953ರಲ್ಲಿ ಜನಿಸಿದರು. ಗೋಕಾಕ್ ವರದಿ ಜಾರಿಗಾಗಿ ನಡೆದ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಚಳುವಳಿಯಲ್ಲಿ ಭಾಗವಹಿಸಿದ ಗೋವಿಂದು ಅವರು ಕಳೆದ 44 ವರ್ಷಗಳಿಂದ ನಿಸ್ವಾರ್ಥದಿಂದ ಕನ್ನಡ ನಾಡು ನುಡಿಗೆ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಚಲನಚಿತ್ರ ನಿರ್ಮಾಪಕರಾಗಿ ಅತ್ಯುತ್ತಮ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ನೀಡಿದ್ದಾರೆ. 1983ರಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಸಂವಿಧಾನಬದ್ಧವಾಗಿ ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ನಾಡಿನಲ್ಲಿರುವ ಲಕ್ಷಾಂತರ ಅಭಿಮಾನಿಗಳನ್ನು ಸಂಘಟಿಸಿ 9600ಕ್ಕೂ ಹೆಚ್ಚು ಶಾಖೆಗಳನ್ನು ಪ್ರಾರಂಭಿಸಿ ಪ್ರಪ್ರಥಮ ಬಾರಿಗೆ ಕನ್ನಡ ಚಳುವಳಿಯನ್ನು ನಾಡಿನ ಉದ್ದಗಲಕ್ಕೂ ವಿಸ್ತರಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಸಮಾಜ ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಜನಪರ ಮತ್ತು ಕನ್ನಡ ಪರ ಹೋರಾಟಗಳನ್ನು ಸಂಘಟಿಸಿ ಕನ್ನಡಿಗರಿಗೆ ಉದ್ಯೋಗ, ನೆಲ, ಜಲ ಸಂರಕ್ಷಣೆಗಾಗಿ ನಿರಂತರ ಹೋರಾಟ ನಡೆಸಿ ಸಂಘವನ್ನು ರಾಜ್ಯದ 3ನೇ ಶಕ್ತಿಯಾಗಿ ಕಟ್ಟಿ ಬೆಳೆಸಿದರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 30 ವರ್ಷಗಳಿಗೂ ಹೆಚ್ಚು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ನಂತರ 2 ಅವಧಿಗೆ ಅಧ್ಯಕ್ಷರಾಗಿ ಕನ್ನಡ ಚಿತ್ರರಂಗಕ್ಕೆ ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ. ಸಾರಾ ಗೋವಿಂದು ಅವರ ಕನ್ನಡ ಸೇವೆಯನ್ನು ಸ್ಮರಿಸಿ ಕರ್ನಾಟಕ ಸರ್ಕಾರ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದೀಗ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಚಂಪಾ ಸಿರಿಗನ್ನಡ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನಮಸ್ಕಾರಗಳು. ಆತ್ಮೀಯ ಕನ್ನಡದ ಮನಸ್ಸುಗಳೇ, ನಿಮಗೆಲ್ಲರಿಗೂ ಸಹಿತ ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಪರವಾಗಿ ಮತ್ತೊಮ್ಮೆ ನಾನು ನಮಸ್ಕರಿಸಿದ ಸ್ವಾಗತವನ್ನು ಮಾಡ್ತಾ,
ನನ್ನ ಕೆಲವು ಸಂಘಟನೆಯ ಪರವಾಗಿ ಒಂದು ಸ್ವಲ್ಪ 4 ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಿಮಗೆಲ್ಲರಿಗೂ ವಂದಿಸಿ, ಪ್ರೀತಿಯ ಬಂಧುಗಳೇ, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ 2001ನೇ ಇಸ್ವಿಯಲ್ಲಿ ಈ ನಾಡಿನ ಹೆಸರಾಂತ ಸಾಹಿತಿ, ಬಂಡಾಯ ಸಾಹಿತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಿತಿಯಾಗಿರ್ತಕ್ಕಂತಹ, ಈ ನಾಡು ಎಂದೂ ಮರೆಯದ ಒಬ್ಬ ಶ್ರೇಷ್ಠ ಈ ಕನ್ನಡದ ಚಿಂತಕರ ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಚಂಪ ಅವರು ಈ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಸೊ ಅಲ್ಲಿಂದ ಇಲ್ಲಿಯವರೆಗೂ ಸತತವಾಗಿ ಸುಮಾರು 25 ವರ್ಷಗಳ ನಿರಂತರ 2001ರಲ್ಲಿ ಶುರುವಾಗಿರ್ತಕ್ಕಂಥ ಈ ಸಂಸ್ಥೆ ಸುಮಾರು 25 ವರ್ಷಗಳ ನಿರಂತರವಾಗಿ ಈ ನಾಡು, ನುಡಿ, ನೆಲ, ಜಲ ರಕ್ಷಣೆಗಾಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಶೇಷತೆಯನ್ನ ಹೊಂದಿಕೊಂಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರೋದರ ಮೂಲಕ, ಜಾಗೃತಿಯನ್ನ ಮೂಡಿಸುವುದರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಈ ನಾಡಿಗೆ ಅರ್ಪಣೆ ಮಾಡಿದರು. ನನ್ನ ಮತ್ತು ಚಂಪಾ ಅವರ ನಡುವೆ ಅವರು ಸದಾಕಾಲ ಅವರ ಅಧ್ಯಕ್ಷರಾಗಿದ್ರು, ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅವರು ಅಧ್ಯಕ್ಷರಾದಾಗ ನನಗೆ ಹೇಳ್ತಾ ಇದ್ರು, ಎಲ್ಲೇ ನಾನು ಇಡೀ ರಾಜ್ಯವನ್ನ ಅವರ ಜೊತೆಯಲ್ಲಿ ಸುತ್ತಿ ನಾನು ಅವರ ಸಾಂಗತ್ಯವನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ನನಗೆ ಯಾವಾಗಲೂ ಪ್ರಧಾನ ಕಾರ್ಯದರ್ಶಿ ಅಂತಿರ್ಲಿಲ್ಲ, ಅವರು ಪ್ರಧಾನಿ ಅಂತ ಕರೀತಾರೆ. ಯಾರನ್ನಾದ್ರೂ ಪರಿಚಯ ಮಾಡಿಸ್ಬೇಕಾದ್ರೆ ಚಂಪಾ ಅವರು, ಇವರು ನಮ್ಮ ಹೂಗಾರು, ನಮ್ಮ ಪ್ರಧಾನಿ, ದೇಶನೂ ಅಂತಿರ್ಲಿಲ್ಲ, ಏನು ಅಂತಿರ್ಲಿಲ್ಲ, ಒಟ್ಟಿನಲ್ಲಿ ಪ್ರಧಾನಿ. ಹಾಗಾಗಿ ಅವರ ನಡುವೆ ನಮ್ಮ ನಡುವೆ ಈ ಒಂದು ಕರ್ನಾಟಕ ಸ್ವಾಭಿಮಾನಿ ವೇದಿಕೆಯನ್ನ ಬಹಳ ಅಚ್ಚುಕಟ್ಟಾಗಿ, ಎಷ್ಟೇ ತೊಂದರೆ ಆದ್ರೂ ಕೂಡ, ಎಷ್ಟೇ ಇದಾದ್ರೂ ನಾವು ಅದನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇಲ್ಲಿ ಕಳೆದ 4-5 ದಶಕಗಳಿಂದ ಚಂಪಾರವರು ಒಂದು ಸಂಕ್ರಮಣ ಸಾಹಿತ್ಯ ಪತ್ರಿಕೆಯನ್ನು ಹುಟ್ಟು ಹಾಕಿ ಸುಮಾರು 52 ವರ್ಷಗಳ ಕಾಲ ಆ ಪತ್ರಿಕೆಯನ್ನು ನಡೆಸ್ಕೊಂಡು ಬರೋದು ಅಂದ್ರೆ ಬಹಳ ಕಷ್ಟದ ಸಂದರ್ಭ. ಅದಕ್ಕೆ 3 ಜನ ಇದ್ರು, ಗಿರಡಿ ಗೋವಿಂದರಾಜರವರು ಮತ್ತು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅಂತ ಹೇಳಿ ಮಹಾನ್ ಅತಿರಥ ಮಹಾರಥರು ಆ ಪತ್ರಿಕೆಯನ್ನ ನಡೆಸ್ಕೊಂಡು ಬಂದ್ರು. ಆದ್ರೆ ಇಬ್ರು ಕೈ ಬಿಟ್ಬಿಟ್ರು. ಚಂಪ ಅವರು ಯಾವತ್ತೂ ಆ ಪತ್ರಿಕೆಯನ್ನ ಕೈ ಬಿಡಲಿಲ್ಲ. ಆದ್ರೆ ಅಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ಪತ್ರಿಕೆಯನ್ನ ನಡೆಸಬೇಕಾದ್ರೆ ಬಹಳ ಕಷ್ಟ ಇದೆ ಇವತ್ತಿನ ಸಂದರ್ಭಗಳಲ್ಲಿ. ಅದಕ್ಕೆ ಆರ್ಥಿಕ ಸಂಪನ್ಮೂಲಗಳು ಬೇಕು, ಆರ್ಥಿಕ ಕ್ರೋಢೀಕರಣ ಬೇಕು. ಇದು ಯಾವುದೂ ಇಲ್ಲ ಅಂತಂದ್ರೆ ಪತ್ರಿಕೆಯನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಚಂಪಾ ಅವರು ಇಡೀ ರಾಜ್ಯದಲ್ಲಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರು. ಹೀಗೆ ಅವರು ಅವರ ಅಧ್ಯಕ್ಷರ ಅವಧಿಯಲ್ಲಿ ಇಡೀ ಒಂದು ಪತ್ರಿಕೆಗೆ ಇಡೀ ಕರ್ನಾಟಕದ ಸಮಸ್ತ ಜನರನ್ನ ಚಂದಾದಾರನ್ನಾಗಿ ನೇಮಕ ಮಾಡ್ಕೊಂಡಿದ್ರು. ನೋಡಿ ಅವರ ಜ್ಞಾಪಕ ಶಕ್ತಿ ಅಥವಾ ಅವ್ರ ಇದು ಎಷ್ಟಿತ್ತು ಅಂತಂದ್ರೆ, ನಾನು ಚಂಪಾ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು, ಯಾಕಂತಂದ್ರೆ ನಮ್ಮ ಗುರುಗಳು ಬಂದಿದ್ದಾರೆ, ಸಿದ್ದರಾಮಯ್ಯ ಬಂದಿದ್ದಾರೆ, ಅದನ್ನ ನಾನು ಜಾಸ್ತಿ ಮಾತಾಡೋದಿಲ್ಲ. ಆದ್ರೆ ಕೆಲವು ಒಂದು ಸ್ವಲ್ಪ ಮಾತನ್ನ ಹೇಳ್ಬೇಕಾಗಿದೆ. ಹಾಗಾಗಿ ಆ ಚಂಪಾ ಅವರು ಯಾರಾದ್ರೂ ಕಂಡ್ರೆ ಚಂದ ಕೊಟ್ಟಿರ್ಲಿಲ್ವಲ್ಲ, ಚಂದ ಕೊಡ್ತಾ ಇರ್ಲಿಲ್ವಲ್ಲ ಅವ್ರು ಪತ್ರಿಕೆ ನಡೆಸ್ಬೇಕಾದ್ರೆ, ಹೂಗಾರ ಬೈ ನೋಡ ಅಲ್ಲಿ ಹೋಗ್ತಾ ಇದ್ದಾರೆ ನೋಡು, ಚಡಿ ಅಂತೇಳಿ, ಹಾದಿಮನಿ ಅಂತೇಳಿ ಇವರೆಲ್ಲ ಇದ್ದಾರೆ, ಇವರೆಲ್ಲ ಹತ್ರ ಹೋಗಿ ಚಂದ ಇಸ್ಕೊಂಡ್ ಬಂದ್ಬಿಡು ಅಂತ ಕರೆಕ್ಟ್ ಆಗಿ ಅವರು ಅದೇ ಸಮಯಕ್ಕೆ ಪಂಚ್ ಮಾಡಿ ಹೇಳ್ಬಿಡು. ಅಲ್ಲೇ ಹೋಗಿ ನಾವು ಆ ಚಂದ ಹಣ ಕೇಳಿದ್ದಾರೆ. ಎಷ್ಟು ವರ್ಷದಂತೆ ಸರ್? 3 ವರ್ಷದ ಕೊಟ್ಬಿಡ್ತೀವಿ ಸರ್, ಅವ್ರು ನಮ್ಮನ್ನ ಬಿಡೋದಿಲ್ಲ ಯಾಕೋ ಅಂತ. ಆ ತರದ ಒಂದು ವ್ಯಕ್ತಿತ್ವವನ್ನು ಯಾವಾಗಲೂ ರೂಢಿಸ್ಕೊಂಡು ಬಂದಿರ್ತಕ್ಕಂಥವ್ರು ಚಂದ. ಇನ್ನ ಚಂಪಾ ಪ್ರಶಸ್ತಿಗೆ ಈ ವರ್ಷ ಸುಮಾರು ನಾವು 4 ವರ್ಷಗಳಿಂದ ನಿರಂತರವಾಗಿ ಚಂಪಾ ಪ್ರಶಸ್ತಿಯನ್ನ ಕೊಟ್ಕೊಂಡು ಬಂದಿದ್ದೇವೆ. ಮೊದಲನೇದು ಮೈಸೂರಿಗೆ ಕೊಟ್ವಿ, ಎರಡನೇದು ಕೊಪ್ಪಳದ ಅಲಂಪುರ ಬೆಳಗೂರಿಗೆ ಕೊಟ್ವಿ, ಮೂರನೇದವರು ಈ ನಾಡಿನ ಬೆಳಗಾವಿಯ ಗಡಿ ಹೋರಾಟದ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಅಶೋಕ ಚಂದ್ರಯ್ಯವರಿಗೂ. ಈ ಬಾರಿ ನಮ್ಮ ರಾಮೇಗೌಡರು, ನಮ್ಗೆ ರಾಮೇಗೌಡರು ಯಾವಾಗಲೂ ಸದಾ ಬೆನ್ನೆಲು, ಪ್ರತಿಯೊಂದು ಕೆಲಸದಲ್ಲಿ ಇದೇ ತರ ಆಗ್ಬೇಕು, ಇದೇ ರೀತಿ ಇರಬೇಕು ಅಂತಕ್ಕಂಥ ನಮ್ಮಿಬ್ಬರ ನಡುವಿನ ಒಂದು ಸಾಂಗತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು.
ಹಾಗಾಗಿ ನಾವು ಹೇಳಿದಾಗ ಚಂಪಾಗೆ ಮತ್ತೆ ಸಾರಾ ಗೋವಿಂದ್ ಅವರಿಗೆ ಏನ್ ಸಂಬಂಧ? ಚಂಪಾರವರು ಒಬ್ಬ ಈ ನಾಡಿನ ಒಬ್ಬ ದೊಡ್ಡ ಹೋರಾಟಗಾರರು. ಹಾಗೆ 5 ದಶಕಗಳಿಂದ ಸಾರಾ ಗೋವಿಂದ್ ಅವರವರು ಈ ನಾಡಿಗೆ ಸಲ್ಲಿಸಿದ ಸೇವೆ ಅನುಪಮ. ಅವರು ಅವರ ಹೋರಾಟದ ಬದುಕು ಯಾವಾಗಲೂ ಪ್ರಾಮಾಣಿಕತೆ ಆಗಿತ್ತು, ಯಾವಾಗಲೂ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟದ ಬದುಕು. ಹಾಗಾಗಿ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಎಲ್ಲ ನಮ್ಮ ಇಡೀ ತಂಡ, ನಮ್ಮ ಎಲ್ಲ ಒಂದು ಆಯ್ಕೆ ಸಮಿತಿ, ಇಲ್ಲ ಸಾರಾ ಗೋವಿಂದ್ರ ಅವರನ್ನು ಬಿಟ್ಟರೆ ಮತ್ತೇನಿಲ್ಲ, ಸಾರಾ ಗೋವಿಂದರ ಆಯ್ಕೆನೇ ನಮ್ಮ ಆಯ್ಕೆ ಅಂತಕ್ಕಂಥ ಒಬ್ಬರಿನ ಮಾತು ಹೇಳಿದಾಗ ನಾವೆಲ್ಲರೂ ಪ್ರೀತಿಯಿಂದ ಅದನ್ನ ಹೇಳಿ ಅವರಿಗೆ ಇವತ್ತು ಇಲ್ಲಿ ಒಂದು ಪ್ರಶಸ್ತಿಯನ್ನ, ಚಂಪಾ ಶ್ರೀಗಂಧದ ಪ್ರಶಸ್ತಿಯನ್ನ ನೀಡ್ತೇವೆ. ಅಂದ್ರೆ ನೀವು ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ಈ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಇಡೀ ನಾಡಿಗೆ ನಾಳೆ ಒಪ್ಪಲಿನಿಂದ ಅವರ ಒಂದು ಕೂಗು ಹಾಕಿದ್ರೆ ಸಾಕು, ಸಾರಾ ಗೋವಿಂದ್ರ ಅವರು ಇಡೀ ರಾಜ್ಯವೇ ಅಲ್ಲಿ ಬೆಂಗಳೂರಿನಲ್ಲಿ ಹೋರಾಟ, ಅಂತಹ ಒಂದು ಪ್ರಾಮಾಣಿಕವಾದಂತಹ ಹೋರಾಟ. ಇವತ್ತಿಗೂ ಕೂಡ ಸಾರಾ ಗೋವಿಂದ್ರ ಅವರು ಎಲ್ಲಿಯೂ ರಾಜಿ ಹಾಗೇ ಇಲ್ಲ, ಒಂದು ಪ್ರಾಮಾಣಿಕತೆಯನ್ನ ರೂಢಿಸಿಕೊಂಡು ಯಾವುದೇ ಕ್ಷೇತ್ರವಾಗಿರಲಿ ಅವರು ಎಲ್ಲೇ ಅವರು ಆ ಕಾರ್ಯವನ್ನು ಮಾಡಿ ಅವರು ಯಾವತ್ತೂ ಕೂಡ ರಾಜಿ ಆಗಿರ್ತಕ್ಕಂಥ ಸಂದರ್ಭಗಳೇ ಇಲ್ಲ. ಹಾಗಾಗಿ ಅಂತಹ ಒಬ್ಬ ಮೇರು ವ್ಯಕ್ತಿತ್ವದ ನಮ್ಮ ಅಣ್ಣ ಅಂತೀವಿ ನಾವು, ಯಾವಾಗಲೂ ಅಣ್ಣ ಅಂತಾನೆ ಕರೆಯೋದು. ನನ್ನ ಅವರ ನಡುವಿನ ಸಂಬಂಧ ಬಹಳ ಗಾಢವಾಗಿತ್ತು. ಎಲ್ಲೇ ಹೋದ್ರು ಕೂಡ ಮೊದಲ ಕರೆಗೆ ಆ ಹೂಗಾರನ್ನ ಅಂತ ಹೀಗೆ ಅವರ ನಡುವಿನ ಎಲ್ಲ ಒಂದು ಸಂಬಂಧಗಳು ನಮಗೆ ಇವತ್ತು ಗಟ್ಟಿಯಾಗಿದ್ದಾವೆ. ಆ ಗಟ್ಟಿಯಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ನಾವು ಇವತ್ತು ಸಾರಾ ಗೋವಿಂದ್ರ ಅವರನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಅನೇಕ ಜನ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಾನು ಪ್ರೀತಿಯಿಂದ ಶ್ರೇಯ ಪರಶುನಾಥ್ ಇರ್ಬೋದು, ಕಮಲಾ ಇರ್ಬೋದು, ಇನ್ನೂ ಅನೇಕ ಜನ, ಮುನರಾಜ್ ಕೆಂಪಣ್ಣ, ನಮ್ಮ ಚಾಮರಾಜಪೇಟೆ ರಾಜು ಬಂದಿದ್ದಾರೆ, ಇನ್ನು ಬೇರೆ ಬೇರೆ ಟ್ರಸ್ಟ್ಗಳ ಅನೇಕ ಮಹನೀಯರು ಇಲ್ಲಿಗೆ ಆಗಮಿಸಿದ್ದಾರೆ. ರಾಮಮೂರ್ತಿ ಅವರು ಬಂದಿದ್ದಾರೆ, ಮುಸಟ್ ಅವರು ಬಂದಿದ್ದಾರೆ, ನಮ್ಮ ರೇಷ್ಮೆ ಶ್ರೀನಿವಾಸ್ ಬಂದಿದ್ದಾರೆ, ಇನ್ನೂ ಅನೇಕ ಜನ ಕನ್ನಡ ಚಲನಚಿತ್ರರಂಗದ ದಿಗ್ಗಜರೆಲ್ಲ ಇಲ್ಲೇ ಆಗಮಿಸಿದ್ದಾರೆ. ಸುಂದರ್ ರಾಜರವರು ಏನ್ರಿ ನಮ್ಮ ಸೌಭಾಗ್ಯ ಇವತ್ತು. ದಯಮಾಡಿ ಇವತ್ತು ಸುಂದರ್ ರಾಜರವರು, ನಾನು ಮೊನ್ನೆ ಆಹ್ವಾನ ಪತ್ರಿಕೆಯನ್ನು ಕೊಡಕ್ಕೆ ಚಿತ್ರರಂಗದ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋದಾಗ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಖಂಡಿತವಾಗೂ ಬಂದೇ ಬರ್ತೀನಿ, ಸಮಯಕ್ಕೆ ಸರಿಯಾಗಿ ಬರ್ತೀನಿ, ಸಮಯಕ್ಕೆ ಸರಿಯಾಗಿ ಅವರು ಇವತ್ತು ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಇನ್ನೂ ಅನೇಕ ಜನ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ, ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತ. ಇನ್ನು ನಾವು ಯಾರನ್ನ ಈ ಪ್ರಶಸ್ತಿಗೆ ಪ್ರದಾನ ಮಾಡಲಿಕ್ಕೆ ಕರೆಸಬೇಕು ಅಂತ ಅಂದಾಗ ಈ ನಾಡಿನ ಬಹುದೊಡ್ಡ ವಿಮರ್ಶಕರು, ಚಿಂತಕರು, ಕನ್ನಡ ಪದ ಚಿಂತಕರು, ಪ್ರಬಂಧಿಕರ ಚಿಂತಕರು ಆಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಅವರೇ ಬರಬೇಕು ಅಂತ ಹೇಳಿ ನಾವು ಸಿ ಕೆ ರಾಮೇಗೌಡರು ನಾವೆಲ್ಲ ಮಾತಾಡ್ಕೊಂಡಾಗ ಅದನ್ನ ಬಹಳ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ನಾನು ಮತ್ತೊಮ್ಮೆ ಸಹಿತ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ಒಂದು ಚಲನಚಿತ್ರರಂಗದ ಇತಿಹಾಸ ಮತ್ತು ಹೋರಾಟ ಈ ಎರಡುಗಳನ್ನ ಸಮೀಕರಿಸಿಕೊಂಡು ಸಾರಾ ಗೋವಿಂದ್ರ ಅವರು ನಾವು ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಇಲ್ಲಿ ಯಾರು ಕರೆಸಬೇಕು ಅನ್ನುವಂಥದ್ದು ಬಂದಾಗ ನಾವು ರಾಮೇಗೌಡರು ಮತ್ತು ನಮ್ಮ ಇಡೀ ತಂಡ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಈ ನಾಡಿನ ಖ್ಯಾತ ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅನೇಕ ಚಿತ್ರಗಳನ್ನ, ಸದಭಿರುಚಿಯ ಚಿತ್ರಗಳನ್ನ ನೀಡಿ ಅಂತಹ ಒಬ್ಬ ಮಹಾನ್ ಕಲಾವಿದೆಯನ್ನ ಕರೆಸಲೇಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಅವರ ಹತ್ರ ಕೇಳ್ಕೊಂಡು ಇನ್ನ ಚಂಪಾ ಪುತ್ರಿಯವರು ಈ ಅಪ್ಪನ ಹಾಗೆ ಅವರು ಕೂಡ ತಂದೆಯ ಹಾದಿಯನ್ನ ಸ್ಮರಿಸ್ತಾ ಒಬ್ಬ ಕಾರ್ಮಿಕ ಇಲಾಖೆಯ ಉಪ ಆಯುಕ್ತರಾಗಿ ಆ ಕೆಲಸವನ್ನು ನಿರ್ವಹಿಸಿಕೊಂಡು, ಅಸಿಸ್ಟೆಂಟ್ ಕಮಿಷನರ್ ಆಗಿ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಸದಾ ನನಗೆ ಪ್ರತಿ ಈಗೇನು ನಾವು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಆ ಪ್ರಶಸ್ತಿಯನ್ನ ಕೊಡುವಾಗಲಿಂದಲೂ ಸದಾ ನನ್ನ ಜೊತೆಗೆ ಅವರು ಸಹಕಾರವನ್ನು ನೀಡ್ತಾ ಅನೇಕ ರೀತಿಯ ಸಹಾಯವನ್ನು ಅವರು ನನಗೆ ಮಾಡಿದರೆ ಅವ್ರನ್ನ ನಾನು ಯಾವತ್ತೂ
ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಸಹಿತ ಮತ್ತೊಮ್ಮೆ ಮಗದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಹಾಗೆ ಇನ್ನೂ ಅನೇಕ ಮಹನೀಯರು ಬಂದಿದ್ದಾರೆ. ನಾನು ಹೆಸರು ಹೇಳಿ ನನ್ನೆಲ್ಲ ಅತ್ಯಂತ ಆತ್ಮೀಯರೇ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಿ. ನಿಮ್ಮನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕಾರಣರಾಗಿರ್ತೀರಿ. ಹಾಗೆ ನಮ್ಮ ಇನ್ನೋರ್ವ ಬೇಂದ್ರೆ ಅಂತೀವಿ ನಾವು, ನಮ್ಮ ಎಂ ತಿಮ್ಮಯ್ಯ ಬೇಂದ್ರೆ ಅಂತ ಕರೀತೀವಿ ನಾವು ವ್ಯವಹಾರ. ಅವರು ಈ ರಾಜ್ಯದ ಒಬ್ಬ ಮಹಾನ್ ಚಿಂತಕರು, ಪುಸ್ತಕ ಪ್ರೇಮಿ. ಆಮೇಲೆ ಯಾವುದೇ ಕಾರ್ಯಕ್ರಮ ಇರಲಿ ನಾನು ಎಲ್ಲಿ ನೋಡಿಲ್ಲ ಅವರಷ್ಟು ಒಬ್ಬ ಸಹಾಯ ಹಸ್ತ ನೀಡ್ತಕ್ಕಂಥ ಒಬ್ಬ ಮನುಷ್ಯ ಮತ್ತೆ ಯಾರು ಇರ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಯಾವುದೇ ಸಾಹಿತ್ಯಪರ ಕಾರ್ಯಕ್ರಮ ಆಗಿರಲಿ, ಅವರು ಏನೇ ಆಗಿರಲಿ, ಅವರು ಅಲ್ಲಿ ಅವರ ಉಪಸ್ಥಿತಿ ಖಂಡಿತ ಇದ್ದೇ ಇರುತ್ತೆ ಅಂತಕ್ಕಂಥ ಹೇಳ್ತಾ ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಿದ್ದೀನಿ. ಹಾಗೆ ನಮ್ಮ ನಿರೂಪಕರು ನಮ್ಮ ದಯಾನಂದ ಕಟ್ಟೆ ನಮಗೆ ಬಹಳ ಪ್ರೀತಿಯಿಂದ ನಾನು ಹೇಳಿದ ತಕ್ಷಣ ಒಪ್ಕೊಂಡು ನಮ್ಮದೇ ಕಾರ್ಯಕ್ರಮ, ನಮ್ಮ ಸಂಸ್ಥೆ ಕಾರ್ಯಕ್ರಮ ಅನ್ನುವ ಹೆಮ್ಮೆಯಿಂದ ಅವರು ಇವತ್ತು ಬಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಸುಶ್ರಾವ್ಯವಾಗಿ ಈ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗುವ ಮೊದಲನೇ ಬಂದು ಇವರು ನಮ್ಮ ಗೌರಿ ಶಿವರಂಜನಿ ಮತ್ತು ಶ್ರೀ ರಾಧಾಕೃಷ್ಣ ಅವರು ಸುಶ್ರಾವ್ಯವಾಗಿ ಹಾಡಿ ತಮ್ಮನ್ನ ರಂಜಿಸಿದರೆ ಅವ್ರಿಗೂ ಸಹಿತ ನಾನು ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ಇನ್ನೂ ಅನೇಕ ವಿಷಯಗಳು ಚಂಪಾರವರ ಬಗ್ಗೆ ಸ್ವಾರಸ್ಯಕರವಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನ ನಮ್ಮ ಮೈಲಿಕರು ಮಾತಾಡ್ತಾರೆ ಮತ್ತು ಜಯಮಾಲಾ ಮಾಡನವರು ಮಾತಾಡ್ತಾರೆ ಅಂತೇಳಿ ನಮಸ್ಕರಿಸ್ತಾ ನಿಮಗೆ